ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಬೈದ್ಯನಾಥ್ ಕಂಪನಿ ಅವ್ರದ್ದು ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಬಗ್ಗೆ. ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಅಂದ್ರೆ ಏನು, ಡಾಕ್ಟರ್ ನಿಮ್ಗೆ ಏನು ಸಮಸ್ಯೆ ಇದ್ರೆ ಇದನ್ನ ಬರ್ದು ಕೊಡ್ತಾರೆ, ಮತ್ತು ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವು, ಮತ್ತು ಇದನ್ನ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು, ಇದ್ರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದರದ್ದು ಮೂಲ್ಯ ಎಷ್ಟು, ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ನೋಡ್ರಿ, ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ನಾಗ ಎಲ್ಲಿ ಇದ್ರದ್ದು ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತೈತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡಿರ್ತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕರನ್ನ ಹಕ್ಕಿರ್ತೈತಿ. ಅದರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಮತ್ತ ಈ ಕ್ಯಾಪ್ಸೂಲ್ ನೋಡ್ರಿ ಡಾಕ್ಟರ್ ನಿಮ್ಗೆ ಎಲ್ಲಿ ಬರ್ದು ಕೊಟ್ಟಿರ್ತಾರ ನೋಡ್ರಿ, ನಿಮ್ಗ ಮೈಯಾಗ ಬಹಳ ಜಾಸ್ತಿ ವೀಕ್ನೆಸ್ ಅನ್ಸಾಕ್ ಕುಂತೈತಂದ್ರ, ಬಹಳ ಜಾಸ್ತಿ ಸುಸ್ತು ಆಯಾಸ ನಿಮ್ಗೆ ಅನ್ಸಾಕ್ ಕುಂತೈತಂದ್ರ, ನಿಮ್ ಶರೀರಕ್ಕೆ ಎನರ್ಜಿ ಲೆವೆಲ್ ಹೈ ಮಾಡ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇಲ್ಲ ನಿಮ್ ವೀರ್ಯ ಏನಿರ್ತೈತೆ ನೋಡ್ರಿ, ಅದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡು ಕೂಡ ಜಾಸ್ತಿ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಮತ್ತೆ ನಿಮ್ಗ ಇರೆಕ್ಷನ್ಸ್ ಏನದ ನೋಡ್ರಿ ಬಹಳ ವೀಕ್ ಐತಂದ್ರ, ನಿಮ್ಗ ನಪುಂಸಕ್ತೆ ಸಮಸ್ಯೆ ಆಗಕ್ ಕುಂತೈತಂದ್ರ, ನಿಮ್ದು ಸಮಸ್ಯೆ ನಿಮ್ದು ಏನ್ ಪ್ರೈವೇಟ್ ಪಾರ್ಟ್ ಇದೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಇರೆಕ್ಷನಿಗೆ ಇದು ಹೆಲ್ಪ್ ಮಾಡಿಕೊಡ್ತೈತ್ರಿ. ಮತ್ತೆ ನಿಮ್ಗೆ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತಿ ಅದನ್ನ ಕೂಡ ಗಟ್ಟಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಗೆ ಪದೇ ಪದೇ ಸಣ್ಣ ಪುಟ್ಟ ಇನ್ಫೆಕ್ಷನ್ ಇದ್ರೆ ಅದು ದೊಡ್ಡ ರೋಗ ಆಗ್ಬಾರ್ದಂತ ನೋಡ್ಕೊಂಡು ಹೋಗ್ತೈತ್ರಿ. ಮತ್ತೆ ನಿಮ್ಗೆ ಬಹಳ ಜಾಸ್ತಿ ಹೈ ಸ್ಟ್ರೆಸ್ ಲೆವೆಲ್ ಅದಾವ ಅಂದ್ರ ಸ್ಟ್ರೆಸ್ ಕೂಡ ರಿಲೀವ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ ಶರೀರದ ಸ್ಟಾಮಿನಾ ಲೆವೆಲ್ ಏನಿರ್ತೈತಿ ನೋಡ್ರಿ ಅದನ್ನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ ಶರೀರ ಒಳಗಡೆ ಕಾಮ್ ಉತ್ತೇಜನ ಒಟ್ಟ ಕಡಿಮೆ ಆಗ್ಬಿಟ್ಟೈತೆ ಅಂದ್ರ ಕಾಮ್ ಉತ್ತೇಜನ ಹೆಚ್ಚಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಇದೇ ರೀತಿ ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಬರ್ದು ಕೊಡ್ಬೋದು. ಅಂತ ಸಮಸ್ಯೆದಾಗ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದ್ರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನಿರ್ತದೆ ನೋಡ್ರಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಸೊ ನೋಡ್ರಿ, ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್ ಏನಿದೆ, ಪ್ರತಿ ಒಂದು ಕ್ಯಾಪ್ಸೂಲ್ ಒಳಗಡೆ ಶುದ್ಧ ಶಿಲಾಜೀತ 50 mg, ಅಶ್ವಗಂಧ 50 mg, ಸಫೇದ್ ಮುಸ್ಲಿ 50 mg, ಅಕರ್ಕರ 10 mg, ಜೈಪಾಲ್ 15 mg, ಜಾವಿತ್ರಿ 15 mg, ಲಾವಂಗ್ 10 mg, ಕೇಸರ್ 6 mg, ಸಮುದ್ರ ಸೋಕ 20 mg, ಇದ್ರೊಳಗೆ ದಾಕ್ಷಿಣಿ 20 mg, ದಾಲ್ಚಿನಿ 20 mg, ಮತ್ತ ಸಲಾಂ ಮಿಶ್ರಿ 20 mg, ಗೋಖರು 20 mg, ವಿದಾರಿಕಂಡ 20 mg, ರೌಮ್ಯ ಭಸ್ಮ 20 mg, ಕಾಂತಲೋಹ ಭಸ್ಮ 6 mg, ಸ್ವರ್ಣ ಭಸ್ಮ ಶುದ್ಧ 1 mg, ವಾಂಗ್ ಭಸ್ಮ ಶುದ್ಧ 15 mg, ಅಬ್ರಕ ಭಸ್ಮ 15 mg. ಮತ್ತ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನ ಭಾವನಾ ಕೊಡ್ಲಾಗ್ತೈತ್ರಿ. ಸಿಮಲ್, ಛಾಲ, ಸತಾವರಿ, ಬ್ರಾಹ್ಮಿ, ಮುಲೇಠಿ, ಸಫೇದ್ ಚಂದನ್, ಪಾನ್ ರಸ್ ಇವನ್ನೆಲ್ಲ ಹಾಕಿ ಇದನ್ನ ಭಾವನಾ ಕೊಟ್ಟು ಇದನ್ನ ತಯಾರು ಮಾಡಿರ್ತಾರೆ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ನಿಮ್ಮ ವಯಸ್ಸು ಏನು 18 ವರ್ಷದಕ್ಕಿಂತ ದೊಡ್ಡವರಿದ್ದೀರಿ ಅಂದ್ರ ಅಂತ ಪುರುಷರಿಗೆ ನೋಡ್ರಿ ಡಾಕ್ಟರ್ ಇದನ್ನ ಕೆಲವೊಂದಿಷ್ಟು ಕಂಡೀಷನ್ನಾಗ 1 ಕ್ಯಾಪ್ಸೂಲ್ ಬೆಳಿಗ್ಗೆ 1 ಕ್ಯಾಪ್ಸೂಲ್ ರಾತ್ರಿ ತಗೊಳಕ್ ಹೇಳಿರ್ತಾರಿ, ಊಟ ಆದ್ಮೇಲೆ ತಗೊಳಕ್ ಹೇಳಿರ್ತಾರ. ಮತ್ತ ಈ ಕ್ಯಾಪ್ಸೂಲ್ ನೋಡ್ರಿ ನೀವು ಹಾಲಿನ ಜೊತೆಗೆ ತಗೋಬಹುದು, ನಾರ್ಮಲ್ ನೀರ್ ಜೊತೆಗೆ ತಗೋಬಹುದ್ರಿ. ಆದ್ರೆ ಕೆಲವೊಂದಿಷ್ಟು ಕಂಡೀಷನ್ನಾಗ 2 ಕ್ಯಾಪ್ಸೂಲ್ ಬೆಳಿಗ್ಗೆ 2 ಕ್ಯಾಪ್ಸೂಲ್ ರಾತ್ರಿ ತಗೊಳಕ್ ಹೇಳಿರ್ತಾರ. ಊಟ ಆದ್ಮೇಲೆ ತಗೋಬೇಕ್ರಿ, ಹಾಲಿನ ಜೊತೆಗೆ ಇಲ್ಲ ನಾರ್ಮಲ್ ನೀರ್ ಜೊತೆ ತಗೋಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ಬಳಸಕ್ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ಆ ಡಾಕ್ಟರ್ ನಿಮ್ಗೆ ಏನ್ ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳಾವಂತಾವು, ಮತ್ತೆ ಇದ್ರ ಜೊತೆ ಬೇರೆ ಸಪೋರ್ಟಿವ್ ಏನ್ ಮೆಡಿಕೇಶನ್ ಕೊಡುವಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತಗೊಳಕ್ ಸಲಹೆ ಕೊಡಾವಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ನಾನು ನಿಮ್ಗೆ ತಿಳಿಸಿನ ಆಲ್ರೆಡಿ. ಸೊ ಯಾವುದೇ ಘಟಕ ದ್ರವ್ಯ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 525 ರೂಪಾಯಿ 525 rupees 20 ಕ್ಯಾಪ್ಸೂಲ್ ಒಂದು ಬಾಕ್ಸ್ ಸಿಗ್ತೈತ್ರಿ ವಿಟಾ ಎಕ್ಸ್ ಗೋಲ್ಡ್ ಕ್ಯಾಪ್ಸೂಲ್.
ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಂತ ನೋಡ್ರಿ, ಅದು ಮತ್ ಬಿಡ್ರಿ, ಅದು ಮತ್ಕಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸಿದಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.